ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 25 ಸೈಟ್ಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ದಿನೇಶ್ ಕುಮಾರ್ ಬಂಧನದ ಬಳಿಕ ಮತ್ತೆ ಸೈಟ್ಗಳನ್ನ ಸೀಸ್ ಮಾಡಲಾಗಿದೆ. ಸುಮಾರು 35 ಕೋಟಿ ರೂಪಾಯಿ ಮೌಲ್ಯದ ಸೈಟ್ಗಳನ್ನ ಸೀಸ್ ಮಾಡಲಾಗಿದೆ. ಈ ಹಿಂದೆ 59 ಸೈಟ್ಗಳನ್ನ ಮುಟ್ಟುಗೋಲು ಮಾಡಲಾಗಿತ್ತು. ಇಡಿ 59 ಸೈಟ್ಗಳನ್ನ ಈ ಹಿಂದೆ ಮುಟ್ಟುಗೋಲು ಹಾಕಿಕೊಂಡಿತ್ತು. ಈಗ ಮತ್ತೆ ಸೈಟ್ಗಳನ್ನ ಮುಟ್ಟುಗೋಲು ಹಾಕಿಕೊಂಡಿತ್ತು. ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ ದಿನೇಶ್ ಕುಮಾರ್. ಮೂಡಾ ಮಾಜಿ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಮತ್ತೆ 25 ಸೈಟ್ಗಳನ್ನ ಸೀಸ್ ಮಾಡಲಾಗಿದೆ. ಮಾಹಿತಿ ಕೊಡೋದಾದ್ರೆ ಏನು ಇಡೀ ಮೂಡಾ ಹಗರಣದಲ್ಲಿ ತನಿಖೆಯನ್ನ ಕೂಡ ಕಳೆದ ಹಲವು ದಿನಗಳು ಕೂಡ ನಡೆಸ್ತಾ ಇದೆ. ಬಹಳ ಪ್ರಮುಖವಾಗಿ 50-50 ಅನುಪಾತದಲ್ಲಿ ಹಂಚಿಕೆ ಆಗಿರುವಂತಹ ಸೈಟ್ಗಳ ಬಗ್ಗೆ ಒಂದಷ್ಟು ಈಗಾಗಲೇ ಏನು ಹಿಂದೆ ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಅವರನ್ನ ಯಾವಾಗ ವಶಕ್ಕೆ ಪಡೆದುಕೊಳ್ತೋ ಆ ಸಂದರ್ಭದಲ್ಲೂ ಕೂಡ ಸುಮಾರು 50ಕ್ಕೂ ಹೆಚ್ಚು ಸೈಟ್ಗಳನ್ನ ಮುಟ್ಕೋಲು ಹಾಕೊಂಡಿತ್ತು. ಬಹಳ ಪ್ರಮುಖವಾಗಿ ಆದ್ರೆ 50-50 ಅನುಪಾತದ ಈ ನಿಯಮಗಳನ್ನ ಗಾಳಿಗೆ ತೂರಿ 1950, 60, 70 ಇಸ್ವಿಯಲ್ಲಿ ಭೂಮಿಯನ್ನ ಕಳೆದುಕೊಂಡವರೆಗೂ ಕೂಡ 2023ರಲ್ಲಿ ಯಾವಾಗ ಮೂಡಾ ಅಧ್ಯಕ್ಷರಾಗಿ ಮೂಡಾ ಆಯುಕ್ತರಾಗಿ ದಿನೇಶ್ ಕುಮಾರ್ ಬರ್ತಾರೆ ಆ ಸಂದರ್ಭದಲ್ಲಿ ಇಲ್ಲೇ ಯಾರೆಲ್ಲ ಭೂಮಿಯನ್ನ ಕಳೆದುಕೊಂಡಿದ್ರು ಅಂತವರು ಕೂಡ 50-50 ಅನುಪಾತದಲ್ಲಿ ಏನು ನಿಯಮಗಳ ಗಾಳಿಗೆ ತೂರಿ ಅವರು ಸೈಟ್ಗಳ ಹಂಚಿಕೆ ಮಾಡಿದ್ರು. ಇದು ನೂರಾರು ಕೋಟಿ ಸಾಕಷ್ಟು ಮೂಡಾಗೆ ಸಾಕಷ್ಟು ನಷ್ಟ ಉಂಟು ಮಾಡಿತ್ತು. ಈ ಹಿಂದೆನೂ ಕೂಡ ಸಾಕಷ್ಟು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಪತ್ನಿಯರು ಕೂಡ 14 ಸೈಟ್ಗಳ ಕೊಟ್ಟಿದ್ರು. ಈ ಪ್ರಕರಣಗಳು ಕೂಡ ಈಗಾಗಲೇ ತನಿಖೆ ನಡೀತಾ ಇರುವಂತದ್ದು. ಮತ್ತೊಂದು ಕಡೆ ದಿನೇಶ್ ಕುಮಾರ್ ಅವರು ಸುಮಾರು ನೂರಾರು ಸೈಟ್ಗಳ ಈ ರೀತಿಯಾಗಿ ಹಂಚಿಕೆ ಮಾಡಿರೋ ಪ್ರಕರಣದಲ್ಲೂ ಕೂಡ ಈಗಾಗಲೇ ಇಡಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ 25 ಸೈಟ್ಗಳನ್ನು ಮುಟ್ಗೋಲು ಹಾಕೊಂಡಿದೆ. ಬಹಳ ಪ್ರಮುಖವಾಗಿ ದಿನೇಶ್ ಕುಮಾರ್ ಅವರ ಆಪ್ತ ಅಂದ್ರೆ ಅವರ ಬಾಬಾ ಇರ್ಬೋದು, ಅವರ ಕುಟುಂಬಸ್ಥರಿಗೆ ಸೈಟ್ಗಳನ್ನ ಹಂಚಿಕೆ ಮಾಡಿದ್ರು. ಸೊ ಹೀಗಾಗಿ ಆ ಪ್ರಾರಂಭಿಕ ಹಂತದಲ್ಲಿ ಯಾರಿಗೆಲ್ಲ ಸೈಟ್ ಎಲ್ಲ ಹಂಚಿಕೆ ಮಾಡಿದ್ರು ಆ ಸೈಟ್ಗಳ ಮುಟ್ಗೋಲು ಹಾಕುವ ಮೂಲಕವಾಗಿ ಇಡಿ ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ. ಜೊತೆಗೆ ಯಾರೆಲ್ಲ ಸೈಟ್ ಎಲ್ಲ ಪಡ್ಕೊಂಡಿದ್ದಾರೆ ಅವ್ರು ಕೂಡ ಈಗ ಸಾಕಷ್ಟು ಸಂಕಷ್ಟದಲ್ಲಿ ಸಿಲುಕಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ದಿನೇಶ್ ಕುಮಾರ್ ಅವಧಿಯಲ್ಲಿ ಕೊಟ್ಟಂತಹ ಸೈಟ್ಗಳನ್ನ ಈಗಾಗಲೇ ಲಿಸ್ಟ್ ಎಲ್ಲ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಯಾರಿಗೆಲ್ಲ ಸೈಟ್ ಅನ್ನ ಅವರು ಅಲಾಟ್ ಮಾಡಿದ್ರು, ಜೊತೆಗೆ ಅವರು ಯಾರಿಗೆಲ್ಲ ಮಾರಾಟ ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ಇಡಿ ಕೂಲಂಕುಷವಾಗಿ ತನಿಖೆ ನಡೆಸ್ತಾ ಇದೆ. ಸೊ ಹೀಗಾಗಿ ಪ್ರಾಥಮಿಕ ಹಂತವಾಗಿ ಈಗಾಗಲೇ 50ಕ್ಕೂ ಹೆಚ್ಚು ಸೈಟ್ಗಳ ವಶಕ್ಕೆ ಪಡ್ಕೊಂಡಿತ್ತು. ಈಗ ಸದ್ಯಕ್ಕೆ 25 ಸೈಟ್ಗಳನ್ನ ವಶಕ್ಕೆ ಪಡ್ಕೊಂಡಿದೆ. ಸೊ ಹೀಗಾಗಿ ಮೂಡಾ ಆಸ್ತಿಯನ್ನ ಉಳಿಸುವಲ್ಲಿ ಈಗಾಗಲೇ ಇಡಿ ಸಾಕಷ್ಟು ತನ್ನ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಸೊ ಇಲ್ಲಿ ಮುಂದಿನ ದಿನದಲ್ಲೂ ಕೂಡ ಇಡಿ ಇನ್ನೆಷ್ಟು ಸೈಟ್ಗಳ ಹಾಕೊಳ್ಳುತ್ತೆ. ಜೊತೆಗೆ ದಿನೇಶ್ ಅವರಿಂದ ಯಾರೆಲ್ಲ ಸೈಟ್ಗಳ ತೆಗೆದುಕೊಂಡಿದ್ರು ಅವ್ರಿಗೆ ನಿಜಕ್ಕೂ ಕೂಡ ಈಗ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ 25 ಸೈಟ್ಗಳನ್ನ ಸೀಸ್ ಮಾಡಲಾಗಿದೆ. ಕೋಟಿ ಬೆಲೆ ಬಾಳುವಂತಹ ಸೈಟ್ ಇದು. 35 ಕೋಟಿ ರೂಪಾಯಿ ಮೌಲ್ಯದ ಸೈಟ್ಗಳನ್ನ ಇಡಿ ಮುಟ್ಟುಗೋಲನ್ನ ಹಾಕಿಕೊಂಡಿದೆ. ಈ ಹಿಂದೆ 59 ಸೈಟ್ಗಳನ್ನ ಮುಟ್ಟುಗೋಲನ್ನ ಹಾಕಿಕೊಂಡಿದ್ದಂತಹ ಇಡಿ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 25 ಸೈಟ್ಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ದಿನೇಶ್ ಕುಮಾರ್ ಬಂಧನದ ಬಳಿಕ ಮತ್ತೆ ಸೈಟ್ಗಳನ್ನ ಸೀಸ್ ಮಾಡಲಾಗಿದೆ. ಸುಮಾರು 35 ಕೋಟಿ ರೂಪಾಯಿ ಮೌಲ್ಯದ ಸೈಟ್ಗಳನ್ನ ಸೀಸ್ ಮಾಡಲಾಗಿದೆ. ಈ ಹಿಂದೆ 59 ಸೈಟ್ಗಳನ್ನ ಮುಟ್ಟುಗೋಲು ಮಾಡಲಾಗಿತ್ತು. ಇಡಿ 59 ಸೈಟ್ಗಳನ್ನ ಈ ಹಿಂದೆ ಮುಟ್ಟುಗೋಲು ಹಾಕಿಕೊಂಡಿತ್ತು. ಈಗ ಮತ್ತೆ ಸೈಟ್ಗಳನ್ನ ಮುಟ್ಟುಗೋಲು ಹಾಕಿಕೊಂಡಿತ್ತು. ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ ದಿನೇಶ್ ಕುಮಾರ್. ಮೂಡಾ ಮಾಜಿ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಮತ್ತೆ 25 ಸೈಟ್ಗಳನ್ನ ಸೀಸ್ ಮಾಡಲಾಗಿದೆ. ಮಾಹಿತಿ ಕೊಡೋದಾದ್ರೆ ಏನು ಇಡೀ ಮೂಡಾ ಹಗರಣದಲ್ಲಿ ತನಿಖೆಯನ್ನ ಕೂಡ ಕಳೆದ ಹಲವು ದಿನಗಳು ಕೂಡ ನಡೆಸ್ತಾ ಇದೆ. ಬಹಳ ಪ್ರಮುಖವಾಗಿ 50-50 ಅನುಪಾತದಲ್ಲಿ ಹಂಚಿಕೆ ಆಗಿರುವಂತಹ ಸೈಟ್ಗಳ ಬಗ್ಗೆ ಒಂದಷ್ಟು ಈಗಾಗಲೇ ಏನು ಹಿಂದೆ ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಅವರನ್ನ ಯಾವಾಗ ವಶಕ್ಕೆ ಪಡೆದುಕೊಳ್ತೋ ಆ ಸಂದರ್ಭದಲ್ಲೂ ಕೂಡ ಸುಮಾರು 50ಕ್ಕೂ ಹೆಚ್ಚು ಸೈಟ್ಗಳನ್ನ ಮುಟ್ಗೋಲು ಹಾಕೊಂಡಿತ್ತು. ಬಹಳ ಪ್ರಮುಖವಾಗಿ ಆದ್ರೆ 50-50 ಅನುಪಾತದ ಈ ನಿಯಮಗಳನ್ನ ಗಾಳಿಗೆ ತೂರಿ 1950, 60, 70 ಇಸ್ವಿಯಲ್ಲಿ ಭೂಮಿಯನ್ನ ಕಳೆದುಕೊಂಡವರೆಗೂ ಕೂಡ 2023ರಲ್ಲಿ ಯಾವಾಗ ಮೂಡಾ ಅಧ್ಯಕ್ಷರಾಗಿ ಮೂಡಾ ಆಯುಕ್ತರಾಗಿ ದಿನೇಶ್ ಕುಮಾರ್ ಬರ್ತಾರೆ ಆ ಸಂದರ್ಭದಲ್ಲಿ ಇಲ್ಲೇ ಯಾರೆಲ್ಲ ಭೂಮಿಯನ್ನ ಕಳೆದುಕೊಂಡಿದ್ರು ಅಂತವರು ಕೂಡ 50-50 ಅನುಪಾತದಲ್ಲಿ ಏನು ನಿಯಮಗಳ ಗಾಳಿಗೆ ತೂರಿ ಅವರು ಸೈಟ್ಗಳ ಹಂಚಿಕೆ ಮಾಡಿದ್ರು. ಇದು
ನೂರಾರು ಕೋಟಿ ಸಾಕಷ್ಟು ಗೂಡಾಗಿ ಸಾಕಷ್ಟು ನಷ್ಟ ಉಂಟು ಮಾಡಿತ್ತು. ಈ ಹಿಂದೆನೂ ಕೂಡ ಸಾಕಷ್ಟು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಪತ್ನಿಯರು ಕೂಡ 14 ಸೈಟ್ಗಳ ಕೊಟ್ಟಿದ್ರು. ಈ ಪ್ರಕರಣಗಳು ಕೂಡ ಈಗಾಗಲೇ ತನಿಖೆ ನಡೀತಾ ಇರುವಂತದ್ದು. ಮತ್ತೊಂದು ಕಡೆ ದಿನೇಶ್ ಕುಮಾರ್ ಅವರು ಸುಮಾರು ನೂರಾರು ಸೈಟ್ಗಳ ಈ ರೀತಿಯಾಗಿ ಹಂಚಿಕೆ ಮಾಡಿರುವ ಪ್ರಕರಣದಲ್ಲೂ ಕೂಡ ಈಗಾಗಲೇ ಇಡಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ 25 ಸೈಟ್ಗಳನ್ನು ಮುಟ್ಗೋಲು ಹಾಕೊಂಡಿದೆ. ಬಹಳ ಪ್ರಮುಖವಾಗಿ ದಿನೇಶ್ ಕುಮಾರ್ ಅವರ ಆಪ್ತ ಅಂದ್ರೆ ಅವರ ಬಾಬಾ ಇರ್ಬೋದು, ಅವರ ಕುಟುಂಬಸ್ಥರಿಗೆ ಸೈಟ್ಗಳ ಹಂಚಿಕೆ ಮಾಡಿದ್ರು. ಸೊ ಹೀಗಾಗಿ ಆ ಪ್ರಾರಂಭಿಕ ಹಂತದಲ್ಲಿ ಯಾರಿಗೆಲ್ಲ ಸೈಟ್ ಎಲ್ಲ ಹಂಚಿಕೆ ಮಾಡಿದ್ರು ಆ ಸೈಟ್ಗಳ ಹಾಕುವ ಮೂಲಕವಾಗಿ ಇಡಿ ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ. ಜೊತೆಗೆ ಯಾರೆಲ್ಲ ಸೈಟ್ ಎಲ್ಲ ಪಡ್ಕೊಂಡಿದ್ದಾರೆ ಅವ್ನು ಕೂಡ ಈಗ ಸಾಕಷ್ಟು ಸಂಕಷ್ಟದಲ್ಲಿ ಸಿಲುಕಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ದಿನೇಶ್ ಕುಮಾರ್ ಅವಧಿಯಲ್ಲಿ ಕೊಟ್ಟಂತಹ ಸೈಟ್ ಗಳನ್ನ ಈಗಾಗಲೇ ಲಿಸ್ಟ್ ಎಲ್ಲ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಯಾರಿಗೆಲ್ಲ ಸೈಟ್ ಎಲ್ಲ ಅವರು ಅಲಾಟ್ ಮಾಡಿದ್ರು, ಜೊತೆಗೆ ಅವರು ಯಾರಿಗೆಲ್ಲ ಮಾರಾಟ ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ಇಡಿ ಕೂಲಂಕುಷವಾಗಿ ತನಿಖೆ ನಡೆಸ್ತಾ ಇದೆ. ಸೊ ಹೀಗಾಗಿ ಪ್ರಾಥಮಿಕ ಹಂತವಾಗಿ ಈಗಾಗಲೇ 50 ಸೈಟ್ ಗಳ ವಶಕ್ಕೆ ಪಡ್ಕೊಂಡಿತ್ತು. ಈಗ ಸದ್ಯಕ್ಕೆ ಇವತ್ತು 25 ಸೈಟ್ ಗಳನ್ನ ವಶಕ್ಕೆ ಪಡ್ಕೊಂಡಿದೆ. ಸೊ ಹೀಗಾಗಿ ಗೂಢ ಆಸ್ತಿಯನ್ನ ಉಳಿಸುವಲ್ಲಿ ಈಗಾಗಲೇ ಇಡಿ ಸಾಕಷ್ಟು ತನ್ನ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಸೊ ಇಲ್ಲಿ ಮುಂದಿನ ದಿನದಲ್ಲೂ ಕೂಡ ಇಡಿ ಇನ್ನೆಷ್ಟು ಸೈಟ್ ಗಳ ಹಾಕೊಳ್ಳುತ್ತೆ. ಜೊತೆಗೆ ದಿನೇಶ್ ಅವರಿಂದ ಯಾರೆಲ್ಲ ಸೈಟ್ ಗಳ ತೆಗೆದುಕೊಂಡಿದ್ರು ಅವ್ರಿಗೆ ನಿಜಕ್ಕೂ ಕೂಡ ಈಗ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ 25 ಸೈಟ್ಗಳನ್ನ ಸೀಸ್ ಮಾಡಲಾಗಿದೆ. ಕೋಟಿ ಕೋಟಿ ಬೆಲೆ ಬಾಳುವಂತಹ ಸೈಟ್ ಇದು. 35 ಕೋಟಿ ರೂಪಾಯಿ ಮೌಲ್ಯದ ಸೈಟ್ಗಳನ್ನ ಇಡಿ ಮುಟ್ಟುಗೋಲನ್ನ ಹಾಕಿಕೊಂಡಿದೆ. ಈ ಹಿಂದೆ 59 ಸೈಟ್ಗಳನ್ನ ಮುಟ್ಟುಗೋಲನ್ನ ಹಾಕಿಕೊಂಡಿದ್ದಂತಹ ಇಡಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 25 ಸೈಟ್ಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ದಿನೇಶ್ ಕುಮಾರ್ ಬಂಧನದ ಬಳಿಕ ಮತ್ತೆ ಸೈಟ್ಗಳನ್ನ ಸೀಸ್ ಮಾಡಲಾಗಿದೆ. ಸುಮಾರು 35 ಕೋಟಿ ರೂಪಾಯಿ ಮೌಲ್ಯದ ಸೈಟ್ಗಳನ್ನ ಸೀಸ್ ಮಾಡಲಾಗಿದೆ. ಈ ಹಿಂದೆ 59 ಸೈಟ್ಗಳನ್ನ ಮುಟ್ಟುಗೋಲು ಮಾಡಲಾಗಿತ್ತು. ಇಡಿ 59 ಸೈಟ್ಗಳನ್ನ ಈ ಹಿಂದೆ ಮುಟ್ಟುಗೋಲು ಹಾಕಿಕೊಂಡಿತ್ತು. ಈಗ ಮತ್ತೆ ಸೈಟ್ಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ ದಿನೇಶ್ ಕುಮಾರ್. ಮೂಡಾ ಮಾಜಿ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಮತ್ತೆ 25 ಸೈಟ್ಗಳನ್ನ ಸೀಸ್ ಮಾಡಲಾಗಿದೆ, ಮಾಹಿತಿ ಕೊಡೋದಾದ್ರೆ. ಇದು ಇಡಿ ಗೂಢ ಹಗರಣದಲ್ಲಿ ತನಿಖೆಯನ್ನ ಕೂಡ ಕಳೆದ ಹಲವು ದಿನಗಳು ಕೂಡ ನಡೆಸ್ತಾ ಇದೆ. ಬಹಳ ಪ್ರಮುಖವಾಗಿ 50-50 ಅನುಪಾತದಲ್ಲಿ ಹಂಚಿಕೆ ಆಗಿರುವಂತಹ ಸೈಟ್ಗಳ ಬಗ್ಗೆ ಒಂದಷ್ಟು ಈಗಾಗಲೇ ಇಡಿ ಈಗಾಗಲೇ ಹಿಂದೆ ಗೂಢ ಆಯುಕ್ತರಾಗಿದ್ದಂತಹ ದಿನೇಶ್ ಅವರನ್ನ ಯಾವಾಗ ವಶಕ್ಕೆ ಪಡೆದುಕೊಳ್ತೋ ಆ ಸಂದರ್ಭದಲ್ಲೂ ಕೂಡ ಸುಮಾರು 50ಕ್ಕೂ ಹೆಚ್ಚು ಸೈಟ್ಗಳನ್ನ ಮುಟ್ಗೋಲು ಹಾಕೊಂಡಿತ್ತು. ಬಹಳ ಪ್ರಮುಖವಾಗಿ ಅಂದ್ರೆ 50-50 ಅನುಪಾತದ ಈ ನಿಯಮಗಳನ್ನ ಗಾಳಿಗೆ ತೂರಿ 1950, 60, 70 ಇಸ್ವಿಯಲ್ಲಿ ಭೂಮಿಯನ್ನ ಕಳೆದುಕೊಂಡವರೆಗೂ ಕೂಡ 2023ರಲ್ಲಿ ಯಾವಾಗ ಗೂಢ ಅಧ್ಯಕ್ಷರಾಗಿ ಗೂಢ ಆಯುಕ್ತರಾಗಿ ದಿನೇಶ್ ಕುಮಾರ್ ಬರ್ತಾರೆ ಆ ಸಂದರ್ಭದಲ್ಲಿ ಇಲ್ಲೇ ಯಾರೆಲ್ಲ ಭೂಮಿಯನ್ನ ಕಳೆದುಕೊಂಡಿದ್ರು ಅಂತವರು ಕೂಡ 50-50 ಅನುಪಾತದಲ್ಲಿ ಏನು ನಿಯಮಗಳ ಗಾಳಿಗೆ ತೂರಿ ಅವರು ಸೈಟ್ಗಳ ಹಂಚಿಕೆ ಮಾಡಿದ್ರು. ಇದು ನೂರಾರು ಕೋಟಿ ಸಾಕಷ್ಟು ಗೂಡಾಗಿ ಸಾಕಷ್ಟು ನಷ್ಟ ಉಂಟು ಮಾಡಿತ್ತು. ಈ ಹಿಂದೆನೂ ಕೂಡ ಸಾಕಷ್ಟು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಪತ್ನಿಯರು ಕೂಡ 14 ಸೈಟ್ಗಳ ಕೊಟ್ಟಿದ್ರು. ಈ ಪ್ರಕರಣಗಳು ಕೂಡ ಈಗಾಗಲೇ ತನಿಖೆ ನಡೀತಾ ಇರುವಂತದ್ದು. ಮತ್ತೊಂದು ಕಡೆ ದಿನೇಶ್ ಕುಮಾರ್ ಅವರು ಸುಮಾರು ನೂರಾರು ಸೈಟ್ಗಳ ಈ ರೀತಿಯಾಗಿ ಹಂಚಿಕೆ ಮಾಡಿರುವ ಪ್ರಕರಣದಲ್ಲೂ ಕೂಡ ಈಗಾಗಲೇ ಇಡಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ 25 ಸೈಟ್ಗಳನ್ನು ಮುಟ್ಗೋಲು ಹಾಕೊಂಡಿದೆ. ಬಹಳ ಪ್ರಮುಖವಾಗಿ ದಿನೇಶ್ ಕುಮಾರ್ ಅವರ ಆಪ್ತ ಅಂದ್ರೆ ಅವರ ಬಾಬಾ ಇರ್ಬೋದು, ಅವರ ಕುಟುಂಬಸ್ಥರಿಗೆ ಸೈಟ್ ಗಳ ಹಂಚಿಕೆ ಮಾಡಿದ್ರು. ಸೊ ಹೀಗಾಗಿ ಆ ಪ್ರಾರಂಭಿಕ ಹಂತದಲ್ಲಿ ಯಾರಿಗೆಲ್ಲ ಸೈಟ್ ಎಲ್ಲ ಹಂಚಿಕೆ ಮಾಡಿದ್ರು ಆ ಸೈಟ್ ಗಳ ಮುಟ್ಗೋಲು ಹಾಕುವ ಮೂಲಕವಾಗಿ ಇಡಿ ಸಾಕಷ್ಟು ತನಿಖೆಯನ್ನು ಚುರುಕು